ಈ ಹಣದ ಫೋನಿಗೆ ಏನಾಗೈತೋ ಏನೋ, ಇವಾಗಲೇ ಕೆಟ್ಟೋಗ್ಬೇಕಾ ಇದು. ನನ್ನ ಮಗಳ ಜೊತೆ ಮಾತಾಡೋಣ ಅಂದರೆ ಫೋನೇ ಹೋಗ್ತಾ ಇಲ್ಲ. ಏನು ಮಾಡಕತ್ತೀರಿ ಅತ್ತೇರಿ? ನಿಮ್ಮನ್ನು ಏನೋ ಕೇಳ್ಬೇಕಂತ ಬಂದೆ ಅತ್ತೇರಿ. ಏನು ಕೇಳಕ್ಕೆ ಬಂದವ? ನಮ್ಮ ಅವ್ವನ ನೋಡ್ಬೇಕಂತ ಅನ್ಸಕತ್ತೀರಿ ಅತ್ತೇರಿ. ಒಂದು 4 ದಿನ ಹೋಗ್ಬಿಡ್ತೀನಿ ರೀ ಅತ್ತೇರಿ. ಹುಚ್ಚಡ್ಸು, ಎಷ್ಟು ಸಲ ಹೋಯ್ತೀನಿ ನಿಮ್ಮ ಅವ್ವ ಅವ್ರ ಊರಿಗೆ? ಹಾಂ, ಏನು 15 ದಿನ ಆಗಿಲ್ಲ, 15 ದಿನಕ್ಕೊಂದ್ಸಲ ಹೋಗ್ತಾರ ಯಾರಾದರೂ? ಏನು ಮಾಡಕತ್ತೀರವ ಇಬ್ರು ಅತ್ತೆ ಸೊಸೆದಿರು? ಕಮಲ, ನನಗೊಂದು ಚಹಾ ಕೊಡವ, ಭಾರಿ ತಲೆ ನೋವ್ಸಕತ್ತೈತಿ. ಆಯ್ತು ರೀ ಮಾವರಿ, ತರ್ತೇನೆ ರೀ. ಒಂದು 5 ನಿಮಿಷ ಕುತ್ಕೋರಿ, ಚಹಾ ಮಾಡ್ಕೊ ಬರ್ತೀನಿ ರೀ. ಅತ್ತೆ ಹೇಳಿ ಅತ್ತೆ, ನಮ್ಮ ಅಮ್ಮ ಅವ್ರ ಊರಿಗೆ ಹೋಗ್ಬೇಕು. ನಾನು ತುಂಬ ನೋಡ್ಬೇಕಂತ ಅನ್ಸಕತ್ತೈತೆ ರೀ ಅಂತೀರಿ. ಒಂದು 2 ದಿನ ಆದರೂ ಹೋಗ್ಬರ್ತೀನಿ ರೀ. ಅಲ್ವೇ ಹೆಚ್ಚಿಡ್ಸು, ಈಗ ತಾನೇ ಹೇಳ್ದೆ ನಿನಗೆ, ಇವಾಗ ತಾನೇ ಹೋಗಿ ಬಂದಿದ್ದೆ ಅಂತ. 15 ದಿನನೂ ಆಗಿಲ್ಲ, ಮತ್ತೆ ಅಮ್ಮ ಅವ್ರಿಗೂ ಹೋಗ್ತೀನಿ ಅಂದರೆ ಇಲ್ಲೆಲ್ಲ ಕೆಲಸ ಯಾರು ಮಾಡೋರು? ಯಾಕೆ ರೀ ಅತ್ತೀರಿ? ನಮ್ಮ ಅಮ್ಮವ್ರಿಗೆ ನೋಡೋಕೆ ಹೋಗ್ಬೇಕಂದ್ರೆ ಏನು ನಿಮ್ಗೇನು ಸಂಟ ಹಾಕತ್ರಿ? ನಮ್ಮ ಸಂಟ ನಮಗೆ ಗೊತ್ತಿರ್ತದ್ರಿ. ಅಮ್ಮವ್ರಿಗೆ ನೋಡಬೇಕು, ಅವ್ರ ಜೊತೆ ಇರ್ಬೇಕಂತ ನಮ್ಗೂ ರೀ ಅನ್ಸಕತ್ತೈತ್ರಿ. ಅಲ್ಲ ಹುಚ್ಚೋಡ್ಸು, ನನಗೆ ತಿರುಗು ಉತ್ತರ ಕೊಡಂಗೆ ಹಾಕಿದ್ದೀನಿ ನೀನು. ಬರಲಿ ನನ್ನ ಮಗನ್ನ ಮಾಡಿಸ್ತೀನಿ ನಿನಗೂ. ಆಯ್ತು ಅತ್ತೀರಿ, ಬರಲಿ, ನಾನು ನೋಡ್ತೀನಿ. ನಿಮ್ಮ ಮಾತು ಕೇಳ್ತಾನೆ, ನನ್ನ ಮಾತು ಕೇಳ್ತಾನೆ, ನೋಡೇ ಬಿಡ್ತೀನಿ ರೀ. ಹುಚ್ಚೋಡ್ಸು, ಬರಲಿ ನನ್ನ ಮಗನ್ನ ಮಾಡಿಸ್ತೀನಿ ನಿಂದು. ಅಷ್ಟು ನಾಲ್ಗೆ ಉದ್ದ ಆಗೈತೆ ನಿಂದು, ಕಟ್ ಮಾಡಿಸ್ತೀನಿ ರೀ. ಆಯ್ತು ರೀ ಅತ್ತೀರಿ, ನಾನು ಫೋನ್ ಮಾಡಿ ಕೇಳ್ತೀನಿ, ಇವಾಗಲೇ ಫೋನ್ ಮಾಡಿ ಕೇಳ್ತೀನಿ ಎಷ್ಟು ಗಂಟೆಗೆ ಬಿಡ್ತಾರಂತೆ. ಇರಿ 1 ನಿಮಿಷ. ಹೇಳಿ ಚಿನ್ನು, ಏನಾಯ್ತು? ಫೋನ್ ಮಾಡಿದ್ದಿ? ಮನೆಗೆ ಬರೋಕೆ ಎಷ್ಟೊತ್ತಾಯ್ತದ್ರಿ ನಿಮಗೆ? ಇಲ್ಲೇ ಇದ್ದೀನಿ ಚಿನ್ನು, ಇನ್ನೇನು 2 ನಿಮಿಷಕ್ಕೆ ಅಲ್ಲಿ ಬರ್ತೀನಿ. ಮನೆ ಹತ್ರನೇ ಇದ್ದೀನಿ, ಬರ್ತಾ ಇದ್ದೀನಿ ಇರು. ಆಯ್ತು ರೀ, ಬರ್ರಿ, ಮನೆ ಹತ್ರನೇ ಬರ್ರಿ. ಇಲ್ಲೇ ಇದ್ದಾರಂತ್ರಿ ಅತ್ತೀರಿ, ಬರಕತ್ತಾರಂತ್ರಿ. ಬರಲಿ ರೀ, ನಾನು ಕೇಳ್ತೀನಿ ಅವ್ರಿಗೆ. ಆಯ್ತು ಹೇಳ್ಬಿಟ್ಟು ಬರಲಿ ನನ್ನ ಮಗನಿಗೆ, ನೀನು ಮಾಡಿಸ್ತೀನಿ. ಏನವ ಎಲ್ಲ ಹೊರಗಡೆ ಕುತ್ಕೊಂಡು ಪಂಚಾಯತಿ ಮಾಡಕತ್ತೀರಿ? ಏನಾಗ್ಯದ? ಕೇಳು ನೀನು ಹೆಂಡತಿ ಏನು ಮಾಡ್ಕತ್ತಲ್ಲ ಕೇಳು. ನನಗೇನೆ ಎದುರು ಉತ್ತರ ಕೊಡೋಕೆ ಕಲ್ತ್ಕೊಬಿಟ್ಟಾಳೆ. ನಿಮ್ಮ ಪಂಚಾಯತ್ ಏನಾದರೂ ಇರಲಿ ಶಾಂತ, ನೀರು ತಗೊಬರ ಒಂದು ಲೋಟ. ಹೌದ್ರಿ, ನೋಡಿರಿ, ಎಲ್ಲರಿಗೂ ಟೀ ಕಾಫಿ ಚಹಾ ಮಾಡ್ಕೊಂಡೆ ನಾನು ಇಲ್ಲಿ ಜೀತ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನೇ ನಿಮ್ಮ ಮನೆ ಸೊಸೆ ಅಲ್ರಿ ನಾನು. ಒಂದು ಆಳಾಗಿದ್ದೀನಿ ನೋಡಿರಿ ನಾನು. ನೋಡಿದೇನಪ್ಪ, ನೀನು ಹೆಂಡ್ತಿ ಎಷ್ಟು ಬೈ ಮಾಡ್ತಾಳೆ? ನಿನ್ನ ಮುಂದೆನೇ ಇಷ್ಟೊಂದು ಬೈ ಮಾಡ್ತಾಳೆ. ನೀನು ಇಲ್ಲದೆ ಇಂತಕ್ಕೆ ಎಷ್ಟು ಬೈ ಮಾಡಲ್ಲ ಹೇಳು. ಇಂಥ ಸೊಸೆ ನನಗೆ ಬೇಕಾಗಿಲ್ಲ. ಹೋಗಿ ಅವ್ರ ಅಪ್ಪ ಅಮ್ಮನ ಮನೆಗೆ ಬಿಟ್ಬಾ. ಬೇಡ, ಇವಳು ನಮ್ಮ ಮನೆಯಲ್ಲಿ ಇರೋದು. ಗೊತ್ತಿತ್ತು ನಿಮ್ಮ ಅವ್ರ ಮುಂದೆ ನೀವೇನು ಮಾತಾಡೋಲ್ಲ ಅಂತ. ಆಯ್ತು, ನನಗೆ ನಮ್ಮ ಅವ್ರ ಮನೆಗೆ ಬಿಟ್ಟು ಬಂದ್ಬಿಡಿ. ಆಯ್ತು ಬರ್ರಿ. ಹೇಳ್ಬಿಟ್ಟು ನಿನ್ನ ಮೊಸಳೆ ಕಣ್ಣೀರೆಲ್ಲ ನನಗೆ ಗೊತ್ತಿದೆ. ನೀನು ಏನು ನಾಟಕ ಮಾಡಿದ್ರು ನನ್ನ ಮುಂದೆ ನಡೆಯಲ್ಲ. ಹೋಗು, ನಿಮ್ಮ ಅವ್ರ ಮನೇಲೇ ಇರು, ಹೋಗು. ಹೌದವ್ವ, ಬೇಡ, ಇವಳು ನಮ್ಮ ಮನೇಲಿ ಇರೋದು. ನಿನ್ನ ಮುಂದೆ ಇಷ್ಟೊಂದು ಮಾತಾಡ್ತಾಳೆ ಅಂದರೆ ನಾನು ಹೋಗಿ ಇವಾಗಲೇ ಹೋಗಿ ಅವ್ರ ಅಪ್ಪ ಅಮ್ಮ ಮನೆಗೆ ಬಿಟ್ಬಿಡ್ತೀನಿ. ಆಯ್ತು ಬಿಡವ್ವ. ಈ ಹೇಳ್ಬಿಟ್ಟಿನ ಬೇಗ ಕರ್ಕೊಂಡು ಹೋಗು. ನನ್ನ ಕಣ್ಣು ಮುಂದೆ ಇವಳು ನಿಂತರೆ ನನಗೆ ಮೈಯೆಲ್ಲ ಉರಿತೈತೆ. ಹೋಗು, ಇವಳು ಕರ್ಕೊಂಡು ಹೋಗಿ, ಇವಳು ಬಿಡ್ಬಾ ಇರು ಅಪ್ಪ ಅಮ್ಮನ ಮನೇಲಿ. ಹಾಂ, ನೋಡ್ದೇನೆ ನನ್ನ ಐಡಿಯಾ. ಸುಮ್ಮನೆ 4 ದಿನ ಇರು ನಿಮ್ಮ ಅಮ್ಮ ಅವ್ರ ಊರಲ್ಲಿ. 4 ದಿನ ಆದಮೇಲೆ ಇವರಿಗೆ ಗೊತ್ತಾಯ್ತದೆ ಮನೇಲಿ ಎಲ್ಲ ಕೆಲಸ ಜಾಸ್ತಿ ಆದಾಗ ಇವರೇ ಹೋಗಿ ಕರ್ಕೊಬಾ ಅಂತೇಳಿ ಕಳಿಸ್ತಾರೆ. ಅಲ್ಲಿವರೆಗೂ ನಿಮ್ಮ ಅಮ್ಮ ಅವ್ರ ಮನೇಲಿ ಆರಾಮಾಗಿರೋ ನೀನು. ಹೌದು ರೀ, ಥ್ಯಾಂಕ್ ಯು ರೀ. ನೋಡಿರಿ, ನಿಮ್ಮಂಥ ಗಂಡ ಪೂಡಕ್ಕೆ ನನ್ನ ಪುಣ್ಯ ಮಾಡಿದ್ದೀನಿ ರೀ. ನಡಿ, ಆಯ್ತು ಹೋಗೋಣ, ನಡಿ. ಬಸ್ ಮಿಸ್ ಆಯ್ತು, ನಡಿ. ಆಯ್ತು ಬರ್ರಿ ಹೋಗೋಣ ಬರ್ರಿ.